ಸಾಧಕರ ಸುದ್ದಿ ಚಾನೆಲ್ಗೆ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶರಣಾರ್ಥಿಗಳು. ಗುರುಜಿ, ತಮ್ಮ ಆಧ್ಯಾತ್ಮಿಕ ಈ ದಾರಿ ಈ ಪ್ರಯಾಣ ಯಾವ ರೀತಿಯಾಗಿ ಪ್ರಾರಂಭ ಆಯಿತು? ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹಂ ಯಶ ಸಾನ್ನಿಧ್ಯ ಮಾತ್ರೇನ ಚಿದಾನಂದಾಯತೆ ತನು. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯ ಗುರುದೇವರ ಶ್ರೀಪಾದದಲ್ಲಿ ಅನೇಕ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಸಾಧಕರ ಸುದ್ದಿಯ ಚಾನಲಿನ ಸಂಪಾದಕರಾಗಿರ್ತಕ್ಕಂತಹ ಪೂಜ್ಯರಲ್ಲಿಯೂ ಶರಣಾರ್ಥಿಗಳನ್ನು ಹೇಳಿ, ಮನುಷ್ಯಾನಾಂ ಸಹಸ್ರೇಷು ಧ್ವನಿ ಆಗಬೇಕಾ? ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಅಂತ ಭಗವಂತ ಗೀತೆಯಲ್ಲೇ ಹೇಳ್ಯಾರ. ಆಧ್ಯಾತ್ಮ ಅಂತಂದ್ರೆ ತನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋದು. ವಾಸ್ತವಿಕವಾಗಿ ನಾನು ಯಾರು, ನನ್ನ ನಿಜ ಸ್ವರೂಪೇನು, ಆ ಪರಮಾನಂದ ಘನವನ್ನು ಏನೆಲ್ಲ ಹಿಂದಿನ ಮಹಾನ್ ಸಾಧಕರ ಸಾಧಿಸಿದಾರಲ್ಲ, ಅದನ್ನು ನಾನು ಸಾಧಿಸ್ಕೋಬೇಕು, ಅದನ್ನು ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದನ್ನೇ ಆಧ್ಯಾತ್ಮದ ಮುಖ್ಯ ಉದ್ದೇಶ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಆನಂದಕ್ಕಾಗಿಯೇ ಜೀವಿಸ್ತಾನ, ಆನಂದವನ್ನು ಬಯಸ್ತಾನ, ಆನಂದಕ್ಕಾಗಿಯೇ ಎಲ್ಲವನ್ನು ಮಾಡ್ತಾನೆ. ಆನಂದದ ಪೂರ್ಣ ಸ್ಥಿತಿ ಪ್ರಾಪ್ತಿಯಾಗೋದು ಆಧ್ಯಾತ್ಮದಲ್ಲಿ. ಇದನ್ನು ತಿಳ್ಕೊಂಡು ಬಳಿಕ ಪ್ರತಿಯೊಬ್ಬರೂ ಕೂಡ ಆಧ್ಯಾತ್ಮ ಕಡೆ ಮುಖ ಮಾಡೋದು ಸಹಜನೇ ಅದ. ಹಾಗೆ ನಾನು ಒಬ್ಬ. ಯಾವಾಗ ನನಗೆ ದುಃಖ ಮಿಶ್ರಿತವಾಗದ ಸುಖ ಅನ್ನೋದೊಂದೈತಿ, ಸಾಕೆನಿಸದ ಸವೆಯದ ಬೇರೊಂದು ಬೇಕೆನಿಸದ ಕಡೆಯೋಳು ತನ್ನ ಜೋಕೆಗುಂದದ. ಸಾಕನಿಸಿರಬಾರ್ದು, ಮತ್ತೊಂದು ಬೇಕನಿಸಿರಬಾರ್ದು, ಕೊನೆಗೆ ನಾಶ ಆಗಿರಬಾರ್ದು, ನಮ್ಮ ಕೈ ಬಿಟ್ಟು ಹೋಗಿರಬಾರ್ದು. ಅಂಥ ಅನುಪಮ ಸುಖ ಐತಿ ಅಂತ ತಿಳಿದ ಬಳಿಕ ನಾನು ಈ ಕಡೆ ಆಧ್ಯಾತ್ಮದಲ್ಲಿ ಪ್ರವೇಶ ಮಾಡಿದೆ. ಮನುಷ್ಯನ ಜೀವನದಲ್ಲಿ ಮುಖ್ಯ ಜೀವನ, ಉಪಜೀವನ ಅಂತ ಎರಡಿರ್ತವೆ. ಉಪಜೀವನ ಅಂತಂದರೆ ನಾವೇನೀಗ ನಮ್ಮ ಜೀವಿತಾವಧಿಯಲ್ಲೇ ಏನೇನು ಸಂಪಾದನೆ ಮಾಡ್ತೇವಲ್ಲ, ಅದೆಲ್ಲವೂ ಉಪಜೀವನ. ಯಾರು ನಮಗೆ ಭೇಟಿ ಆದ್ರೆ ನಾವೇನು ಕೇಳ್ತೇವಪ್ಪ ಅಂತಂದರೆ, ಉಪಜೀವನಕ್ಕೆ ಏನು ಮಾಡ್ಕೊಂಡಿರಿ ಅಂತ ಕೇಳ್ತೇವೆ. ಮುಖ್ಯ ಜೀವನವನ್ನು ಮರೆತು ಬಿಡ್ತೇವೆ. ಆಧ್ಯಾತ್ಮ ಉಪಜೀವನದ ಜೊತೆಗೆ ಮುಖ್ಯ ಜೀವನವನ್ನು ಬದುಕುವಂಥ ರೀತಿ ನೀತಿಗಳನ್ನು ಹೇಳಿಕೊಡ್ತದೆ. ಮುಖ್ಯ ಜೀವನ ಅಂತಂದ್ರೆ ಜೀವನದ ಸಾರ್ಥಕತೆ. ಆ ಸಾರ್ಥಕತೆಯನ್ನು ಮಾಡೋದನ್ನು ಆಧ್ಯಾತ್ಮ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನ ಜನ್ಮಸಿದ್ಧ ಹಕ್ಕೇನಪ್ಪ ಅಂತಂದ್ರೆ ಆನಂದವನ್ನು ಪಡೆಯೋದು. ಆ ಆನಂದ ಸಿಗೋದು ಎಲ್ಲಿ ಅಂತಂದ್ರೆ ಅದು ಆಧ್ಯಾತ್ಮದಲ್ಲಿ. ಅದಕ್ಕಾಗಿ ಎಲ್ಲರೂ ಆಧ್ಯಾತ್ಮಕ್ಕೆ ಪ್ರವೇಶ ಆಗಲೇಬೇಕು. ಕೆಲವು ಜನ ವಯಸ್ಸಾದ ನಂತರ ಆಗ್ತಾರೆ, ಕೆಲವು ಜನ ಸಾವಿನ ಕೊನೆ ಕ್ಷಣಕ್ಕೆ ಆಗ್ತಾರೆ. ನನ್ನ ಭಾಗ್ಯ ನನಗೆ ಲಗುಣ ಪ್ರಾಪ್ತಿಯಾಗಿದೆ ರೀ. ಗುರುಜಿ, ಈ ಯೋಗದ ಬಗ್ಗೆ ತಮಗೆ ಆಸಕ್ತಿ ಹೇಗೆ ಬಂತು? ಈ ಯೋಗ ಅಂತಂದ್ರೇ ಬಹಳಷ್ಟು ಜನಮಾನಸದಲ್ಲಿ ತಪ್ಪು ಕಲ್ಪನೆಗಳಿದ್ದಾವೆ. ಬೆಳಿಗ್ಗೆದ್ದು ಸೂರ್ಯ ನಮಸ್ಕಾರ ಮಾಡೋದನ್ನು ಕೂಡ ಬಹಳಷ್ಟು ಜನ ಯೋಗ ಅಂತ ಕರೀತಾರೆ. ಕೆಲವು ಜನ ಕೇವಲ ಆಸನಗಳನ್ನು ಮಾಡೋದಕ್ಕೆ ಯೋಗ ಅಂತ ಕರೀತಾರೆ. ಕೆಲವು ಜನ ಪ್ರಾಣಾಯಾಮ ಮಾಡೋದಕ್ಕೆ ಯೋಗ ಅಂತ ಕರೀತಾರೆ. ಆದರೆ ವಾಸ್ತವಿಕ ಯೋಗದ ನೆಲೆ ಕಲೆಗಳನ್ನು ಭಾಳಷ್ಟು ಜನ ತಿಳ್ಕೊಂಡಿಲ್ಲ. ಶರಣರು ಹೇಳ್ತಾರೆ, ಯೋಗ ಎಂದು ನುಡಿಯುತ್ತಿರ್ಪರೆಲ್ಲರೂ, ಯೋಗದೊಳಗನ ಯೋಗವನಾರೂ ಅರಿಯರಲ್ಲ. ಪ್ರತಿಯೊಬ್ಬ ಮನುಷ್ಯನನ್ನು ಕೇಳಿದ್ರೆ ಏನು ಮಾಡಕತ್ತೀಪ ಅಂತಂದರೆ ಯೋಗ ಮಾಡಕತ್ತೀನಿ ಅಂತಂತಾರೆ. ಆದರೆ ವಾಸ್ತವಿಕವಾಗಿ ಯೋಗ ಅಂತಂದ್ರೆ
ಯಾರಿಗೂ ಗೊತ್ತಿಲ್ಲ ಅಂತ ಶರಣರ ಅಭಿಪ್ರಾಯ ಇದೆ. ಯೋಗ ಅಂತಂದರೆ ಯಾವುದು? ಯೋಗ ಪದಾನೇ ಅದು ಸಂಸ್ಕೃತದ ಶಬ್ದ. ಯುಜ್ ಧಾತುವಿನಿಂದ ಯೋಗ ಶಬ್ದದ ಉತ್ಪತ್ತಿ ಆಗಿದೆ. ಯುಜ್ ಅಂತಂದ್ರೆ ಸೇರು, ಬೆರಿ, ಕೂಡು ಅಂತ ಅದರ ಅರ್ಥ. ಈ ಜೀವ ಆ ಪರಮಾತ್ಮನಲ್ಲೇ ಬೆರೆಯುವುದಕ್ಕೆ ಯೋಗ ಅಂತ ಕರೀತಾರೆ. ಯೋಗಕ್ಕೆ ಅನೇಕ ವ್ಯಾಖ್ಯಾನಗಳಿದ್ದಾವೆ. ಪಾತಂಜಲ ಮಹರ್ಷಿಗಳು ಯೋಗ ಚಿತ್ತವೃತ್ತಿ ನಿರೋಧ ಅಂತ ಕರೀತಾರೆ. ಚಿತ್ತವೃತ್ತಿಗಳನ್ನು ನಿರೋಧ ಮಾಡೋದಕ್ಕೆ ಯೋಗ ಅಂತ ಪತಂಜಲರು ಹೇಳ್ತಾರೆ. ಯೋಗ ಕರ್ಮಸು ಕೌಶಲಂ ಅಂತ ಭಗವದ್ಗೀತಾ ಕೂಡ ಹೇಳ್ತದೆ. ಕರ್ಮಗಳಲ್ಲೇ ಕುಶಲತೆಯೇ ಯೋಗ ಅಂತ. ಇನ್ನೊಂದು ಕಡೆ ಅದೇ ಗೀತೆ ಸಮತ್ವಂ ಯೋಗ ಮುಚ್ಯತೆ ಅಂತ ಹೇಳುತ್ತೆ. ಸಮತ್ವವೇ ಯೋಗ ಅಂತ ಹೇಳ್ತದೆ ರೀ. ಪಾತಂಜಲ ಯೋಗ ಸೂತ್ರಕ್ಕೆ ಭಾಷ್ಯ ಬರೆದಿರ್ತಕ್ಕಂತಹ ವೇದವ್ಯಾಸರು ಯೋಗ ಸಮಾಧಿ ಅಂತ ಹೇಳ್ತಾರೆ. ಸಮಾಧಿ ಸ್ಥಿತಿ ಅಂತಂದ್ರೇ ಯೋಗ. ಹೀಗೆ ವಿಭಿನ್ನ ಅರ್ಥಗಳಿದ್ದಾವೆ. ನಾನು ಒಪ್ಕೊಂಡಿರುವಂಥದ್ದು, ನಾನು ಸಾಧನೆಗೆ ಅಳವಡಿಸ್ಕೊಂಡಿರ್ತಕ್ಕಂಥ ಯೋಗ ಯಾವುದಪ್ಪ ಅಂತಂದ್ರೆ, ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂತಹ ಮಹಾನ್ ಶಿವಯೋಗಿಗಳಾಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಯೋಗ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮ್ಮ ಕರ್ನಾಟಕದ ಮುಮುಕ್ಷು ಜನರಿಗೆ ಅಪೂರ್ವವಾದಂಥ ಯೋಗ ಪದ್ಧತಿಯನ್ನು ಕೊಟ್ಟಾರೆ. ಬಹಳಷ್ಟು ಜನ ಏನಾಗ್ಯದಪ್ಪ ಅಂತಂದರೆ, ನಿಜಗುಣರು ಅಂತಂದರೆ ಅವರು ಜ್ಞಾನವನ್ನು ಹೇಳ್ತಾರೆ, ಅದು ಸತ್ಯನೂ ಹೌದು. ನಿಜಗುಣರಂತಂದ್ರೆ ಜ್ಞಾನ ಪ್ರತಿಪಾದಕರು ಅಂತ ಕೇವಲ ಜ್ಞಾನವನ್ನು ಮಾತ್ರ ಹೇಳ್ತಾ ನಿಜಗುಣರಿಂದ ಹೊರಹೊಮ್ಮಿ ಬಂದಂಥ ಒಂದು ಅಪೂರ್ವ ಯೋಗ ರಹಸ್ಯನೇ ಮರೆಯಾಗಿಬಿಟ್ಟದೆ ರೀ. ಹೀಗಾಗಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಒಂದು ಸತ್ಸಂಗದಲ್ಲಿ ಅವರಿಂದ ಒಂದು ಅಭಿಪ್ರಾಯ ಬಂತು ರೀ. ನಾವು ಮತ್ತು ಸಿದ್ದೇಶ್ವರಪ್ಪವರು ಉಗಾರ್ ಖುರ್ದ್ ಅಂತದ, ಉಗಾರ್ ಖುರ್ದಲ್ಲೇ ಪೂಜ್ಯರಾಗಿರ್ತಕ್ಕಂಥ ಈಗಿನ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರು ಅವಾಗಲ್ಲಿದ್ದರು. ಅವರ ಸನ್ನಿಧಾನದಲ್ಲೇ ಒಮ್ಮೆ ಜಗದ್ಗುರು ಶಿವಾನಂದಪ್ಪವ್ರ ಬಗ್ಗೆ ಚರ್ಚೆ ಬಂತು. ನಾನು ಸಿದ್ದೇಶ್ವರಪ್ಪವ್ರನ್ನ ಕೇಳಿದೆ, ಅಪ್ಪವ್ರ ನೀವು ಶಿವಾನಂದಪ್ಪವ್ರನ್ನ ನೋಡಿದಿರೇನು? ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು, ಯಾಕೆ ಈ ಪ್ರಶ್ನೆ ಅಂತ ಕೇಳಿದರು ಅವರು. ಈ ಪ್ರಶ್ನೆ ಯಾಕೆ? ನಾನು ಸಿದ್ದೇಶ್ವರಪ್ಪವ್ರನ್ನ ಕೇಳಿದೆ, ಶಿವಾನಂದ ಮಹಾಸ್ವಾಮಿಗಳು ಅವರು ಪ್ರವಚನ ಮಾಡ್ತಾ ಸಮಾಧಿಸ್ಥರಾಗ್ತಿದ್ರಂತ. ಅವ್ರ ಸಮಾಧಿಸ್ಥಿತಿ ಹೆಂಗಿರ್ತಿತ್ತಪ್ಪ ಅಂತಂದರೆ, ಒಮ್ಮೊಮ್ಮೆ 2 ಗಂಟೆ 3 ಗಂಟೆ 4 ಗಂಟೆ ಹಾಗೇ ತುರಿಯಾವಸ್ಥೆಯನ್ನು ಹೊಂದಿದ್ರು ಅವರು. ಆ ಅವಸ್ಥೆಯನ್ನು ಹೊಂದಿದಂಥ ಮಹಾತ್ಮರನ್ನು ನೋಡೋ ಇಚ್ಛಾ ಅಪ್ಪ ಅವರು ನನಗೆ. ಹೀಗಾಗಿ ನೀವು ಶಿವಾನಂದಪ್ಪ ಅವ್ರನ್ನ ನೋಡಿರೇನ ಅಂತ ಕೇಳೀನಿ ನಾನು. ಅದಕ್ಕೆ ಅವ್ರು ಏನಂದ್ರೆ ಗೊತ್ತೇನ್ರಿ, ಅಲ್ಲ ಶಿವಾನಂದಪ್ಪ ಅವ್ರು ನಾನು ನೋಡಿಲ್ಲ, ಮಲ್ಲಿಕಾರ್ಜುನಪ್ಪ ಅವರು ಶಿಷ್ಯರವರು, ಶಿವಾನಂದಪ್ಪ ಅವರ ಶಿಷ್ಯರ ಶಿಷ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು, ನಮ್ಮ ನಾಡು ಕಂಡಂತಹ ಅಪೂರ್ವ ತತ್ವಜ್ಞಾನಿಗಳರಿ, ಮಹಾಶಿವಯೋಗಿಗಳು. ಯಾವ ರೀತಿ ಅವ್ರು ಬದುಕಿರಪ್ಪ ಅಂತಂದ್ರೆ ಎಲ್ಲರಿಗೂ ಆದರ್ಶದ ಸಿದ್ದೇಶ್ವರ ಮಹಾಸ್ವಾಮಿಗಳು. ಕೃಷ್ಣನ 18 ಅಧ್ಯಾಯಗಳು ಯಾವ ಯೋಗವನ್ನು ಪ್ರತಿಪಾದನೆ ಮಾಡುತ್ತೋ, ಪಾತಂಜಲ ಮಹರ್ಷಿಗಳು 4 ಪಾದದಲ್ಲೇ ಯಾವ ಯೋಗವನ್ನು ವರ್ಣನ ಮಾಡುತ್ತಾರೋ, ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪರಮಾರ್ಥ ಪ್ರಕಾಶಕ್ಕೆ ಅವರ ಯೋಗ ಪ್ರತಿಪಾದನಾ ಸ್ಥಳದಲ್ಲೇ ಯಾವ ಯೋಗವನ್ನು ಹೇಳ್ಯಾರು, ಶರಣರು ತಮ್ಮ ಜೀವನದಲ್ಲೇ ಯಾವ ಯೋಗವನ್ನು ಅಳವಡಿಸ್ಕೊಂಡಾರು, ದಾಸರು ಕನಕದಾಸರು ಪುರಂದರದಾಸರು ಯಾವ ಆನಂದದಲ್ಲಿ ಮಗ್ನರಾಗಿ ಕುಣಿತಿದ್ರೋ ಅದನ್ನು ಸಾಧಿಸಿದಂಥ ಈ ನಾಡು ಕಂಡ ಏಕೈಕ ತತ್ವಜ್ಞಾನಿ ನಾವು ನೋಡಿರುವಂಥ ಆ ಸ್ಥಿತಿಯನ್ನು ಮುಟ್ಟಿದಂಥ ಮಹಾಪುರುಷ ಯಾರಪ್ಪ ಅಂತಂದ್ರೆ ನಮ್ಮ ಭಾಗದ ನಡೆದಾಡೋ ದೇವರು, ಮಹಾಮಾನವತವಾದಿ, ಎಲ್ಲರನ್ನು ಅಪ್ಪಿಕೊಂಡು ಎಲ್ಲರನ್ನು ತಮ್ಮ ಮಾತಿನಿಂದ ಮಂತ್ರಮುಗ್ಧನನ್ನಾಗಿ ಮಾಡಿ ಆ ಮಾತೇ ಮಂತ್ರ ಆಗಿ ಅವರಲ್ಲಿ ಎಲ್ಲ ಸಾಧಕರಲ್ಲಿ ಪ್ರವೇಶಿಸಿ
ಅವರನ್ನು ದೇವರನ್ನಾಗಿ ಮಾಡಿದಂಥ ಮಹಾಪುರುಷ ಯಾರಪ್ಪ ಅಂತಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು. ಅವರು ನಮಗೆ ಏನು ಹೇಳಿದ್ರು ಅಂತಂದರೆ, ಅಲ್ಲ ನೀನು ಶಿವಾನಂದ ಈಗ ಒಬ್ಬ ತುರಿಯಾವಸ್ಥೆಯನ್ನು ಹೊಂದ್ಯಾನಂತ ತಿಳ್ಕೊ, ನೀ ಹೋಗಿಲ್ಲ ಅವ್ರ ಹತ್ರ, ಅವಾಗ ಅವರು ತುರಿಯಾವಸ್ಥೆಗಿರ್ಬೇಕಲ್ಲ, ಅದಕ್ಕೆ ನೀ ಯಾಕೆ ಸಾಧನ ಮಾಡಬಾರ್ದು ಅಂತಂದ್ರೆ ಅವರು ಯಾರು ಸಿದ್ದೇಶ್ವರಪ್ಪವ್ರು, ನೀ ಯಾಕೆ ಅದನ್ನು ಮಾಡಬಾರ್ದು? ನಾನಂದೆ ರೀ ಅದು ನನಗೆ ಸಾಧ್ಯದ ಏನದು? ಅವರಂದರು ಯಾಕೆ ಆಗಬಾರ್ದು? ಹಂಗಾರೆ ಹೆಂಗೆ ಮಾಡೋದು? ನನ್ನ ಮುಂದಿನ ಪ್ರಶ್ನೆ ಇರ್ತದೆ, ನಾ ಹೆಂಗೆ ಮಾಡಬೇಕೀಗ? ಆವಾಗ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳಿದ್ದು ನಿಜಗುಣ ಶಿವಯೋಗಿಗಳ ಯೋಗವನ್ನು ಮಾಡುವಂತ್ರಿ. ಅವ್ರು ಹೇಳ್ಯಾರ, ಮಂತ್ರಯೋಗವನ್ನು, ಲಯಯೋಗವನ್ನು, ಹಠಯೋಗದ ಅಂಗಗಳನ್ನು, ರಾಜಯೋಗವನ್ನು, ಶಿವಯೋಗವನ್ನು ನಿಜಗುಣರು ಯಾವ ಪ್ರಕಾರ ಹೇಳ್ಯಾರಲ್ಲ ಆ ಪ್ರಕಾರ ನೀ ಮಾಡಿದ್ದಾದರೆ ನೀನು ಅದನ್ನು ಮುಟ್ಟಬಹುದು. ನಾನು ಅವ್ರನ್ನ ಕೇಳಿದೆ, ಇದೇ ಜನ್ಮನಾಗ ಸಾಧ್ಯದ ಏನು ರೀ? ಅದಕ್ಕೆ ಅವರಂದರು, ಇದೇ ಜನ್ಮನಾಗ ಸಾಧ್ಯದ ಅಂತಂದರು. ಎಲ್ಲರಿಗೂ ಸಾಧ್ಯದ ಏನಂತ ಕೇಳಿದೆ ನಾನು. ಎಲ್ಲರಿಗೂ ಸಾಧ್ಯದ ಅಂತಂದರು. ಹೀಗಾಗಿ ನಾನು ಸಿದ್ದೇಶ್ವರಪ್ಪ ಅವರ ಮಾತಿನ ಒಂದು ಶ್ರೀ ಗುರು ವಚನೋಪದೇಶ, ಅದು ಅವ್ರ ಮಾತಂತಂದ್ರೆ ವಚನೋಪದೇಶ, ಅದನ್ನು ನಾನು ಗಟ್ಟಿಯಾಗಿ ಹಿಡ್ಕೊಂಡು ನಿಜಗುಣರ ಯೋಗವನ್ನು ನಾನು ಪ್ರವೇಶ ಮಾಡಿದ್ದೆ ರೀ. ಆನಂತರ ಇನ್ನೋರ್ವ ಮಹಾಪುರುಷರು ಯಾರಪ್ಪ ಅಂತಂದರೆ, ಪರಮ ಪೂಜ್ಯರಾಗಿರುವ ಇತ್ತೀಚೆಗೆ ಎಲ್ಲ ಮಠ ಮಂದಿರದವರು ತಮ್ಮ ಆಸ್ತಿ ಸಂಪಾದನೆ ಮಾಡಕ್ಕೆ ಹೋಗ್ತಾರೆ. ಮಠ ಅಂತಂದ್ರೆ ಅದೊಂದು ದೊಡ್ಡ ಬಿಲ್ಡಿಂಗ್ ಇರ್ತದೆ, ಆಸ್ತಿ ಇರ್ತದೆ, ಹಿಂಗೆ ವೈಭವೀಕರಣದಾಗ ಹೊಂಟಾರ. ಅದರಲ್ಲಿ ಒಬ್ಬ ಮಹಾತ್ಮ ಯಾರಪ್ಪ ಅಂತಂದರೆ ರುದ್ರಾವಧೂತ ಮಠದ ಪೂಜ್ಯರಾಗಿರ್ತಕ್ಕಂತಹ ಸಹಜಾನಂದ ಅವಧೂತರು. ಸಹಜಾನಂದ ಅವಧೂತರು ಅವರು ಈಗ ಅವ್ರ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ನಾನು ಎಲ್ಲ ಶಾಸ್ತ್ರ ಹೇಳಿದೆ, ಕೇಳಿದೆ, ಎಲ್ಲ ಮಾಡಿದೆ, ನಾನೀಗ ಆ ಆನಂದವನ್ನು, ಜೀವನ್ಮುಕ್ತಿಯ ವಿಲಕ್ಷಣ ಆನಂದವನ್ನು ಹೊಂದಬೇಕು ಅಂತೇಳಿ ಕುಂತೀನಿ ಅಂತಂದ್ರೆ ಅವರು. ಇದೊಂದು ನಮಗೆ ಭಾಳ ಇದನ್ನು ಅನಿಸ್ತು. ಎಲ್ಲ ಶಾಸ್ತ್ರ ಕೇಳೋಕ್ಕಾದ್ರೆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಅಂದರೆ ಏನು? ಅದನ್ನು ಹೆಂಗೆ ಪಡೆಯೋದು? ಹೀಗಾಗಿ ಅವರ ಮಾರ್ಗದರ್ಶನ, ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ, ನಿಜಗುಣರ ಸಾಹಿತ್ಯ, ಇದೆಲ್ಲವೂ ನಮ್ಮನ್ನೇನು ಮಾಡಿತ್ತಪ್ಪ ಅಂತಂದರೆ ಈ ಕಡೆ ಆಧ್ಯಾತ್ಮ ಕಡೆ ಕರ್ಕೊಂಡು ಬಂದದ ರೀ. ಗುರುಜಿ, ತಾವು ಯೋಗದ ಬಗ್ಗೆ ಯಾಕೆ ಆಸಕ್ತಿವಂತ, ಯಾಕೆ ಅದರೊಳಗಡೆ ಇಳಿದೆ ಅಂತ ಹೇಳಿದ್ರಿ. ಅದೇ ರೀತಿಯಾಗಿ ತಾವು ಒಂದು ಪುಸ್ತಕವನ್ನು ಕೂಡ ಅದ್ರ ಬಗ್ಗೆ ರಚನೆ ಆಗಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೇಳಿ ಗುರುಜಿ. ಇದು ಕೂಡ ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರ ಒಂದು ಆಶಯ ಆಗಿತ್ತು. ಸಿದ್ದೇಶ್ವರಪ್ಪಗಳ ಆಸೆ ಅಷ್ಟೇ ಅಲ್ಲ, ಕೊಳ್ಳೇಗಾಲ ತಾಲೂಕಿನ ಚಿಲುಕವಾಡಿ ಅನ್ನುವಂಥ ಒಂದು ಸಣ್ಣ ಗ್ರಾಮ, ಆ ಚಿಲುಕವಾಡಿಯಲ್ಲೇ ಶಂಭುಲಿಂಗನ ಬೆಟ್ಟ ಅಂತದ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಆ ಶಂಭುಲಿಂಗನ ಗವಿಯಲ್ಲೇ ಅಲ್ಲೇ ಕುತ್ಕೊಂಡು ಅನುಷ್ಠಾನ ಮಾಡಿ ಅಲ್ಲೇ ಆ ಸಮಾಧಿ ಸ್ಥಿತಿಯನ್ನು ಹೊಂದೇ ಬರೆದಿರ್ತಕ್ಕಂಥ ಎಲ್ಲ ಗ್ರಂಥಗಳು. ಅಲ್ಲಿಯ ಇತ್ತೀಚಿನ ಪೂಜ್ಯರು ಈಗ ಅವ್ರ ದೇಹದಲ್ಲಿಲ್ಲ, ಅವರು ಪೂಜ್ಯರಾಗಿರ್ತಕ್ಕಂತಹ ಕುಮಾರ ನಿಜಗುಣ ಶಿವಯೋಗಿಗಳು, ಅಪೂರ್ವ ಗ್ರಂಥಜ್ಞಾನವುಳ್ಳವರು, ನಿಜಗುಣರ ಸಾಹಿತ್ಯವನ್ನು ಬಲ್ಲವರು, ಛಂದಶಾಸ್ತ್ರದ ಪಂಡಿತರವರು. ಯಾರು? ಕುಮಾರ ನಿಜಗುಣ ಶಿವಯೋಗಿಗಳು. ಅಭಿನವ DVG ಅಂತಲೂ ಕೂಡ ಕರಿತಿದ್ರು ಅವರಿಗೆ. ಅದ್ಭುತ ಸಂಗೀತಗಾರರು, ಕರ್ನಾಟಕ ಸಂಗೀತದಲ್ಲೇ ಎತ್ತಿದಂಥ ಹೆಸರು ಅವ್ರದ್ದು. ಒಂದು ಸಾರಿ ನಾವು ಅಲ್ಲಿ ಹೋಗಿದ್ದೆ, ನಿಜಗುಣರ ತಪೋಭೂಮಿಯನ್ನು ನೋಡಬೇಕಂತ ಹೋದಾಗ ಅವರು ಕೂಡ ಅಲ್ಲಿ ನಾನು ಅತ್ಯಂತ ಆಧಾರದಿಂದ ಸ್ವಾಗತ ಮಾಡಿ ಅವರಿದ್ದಾಗ ಶಿವನಂಜು ಅನ್ನೋರು, ಇನ್ನೊಂದು ಆರಾಧ್ಯರು ಅಂತಿದ್ರಲ್ಲೇ, ಅವರೆಲ್ಲರ ಸಮ್ಮುಖದಾಗ ಹೇಳಿದ್ರು ಅವರು, ಈ ನಿಜಗುಣ ಶಿವಯೋಗಿಗಳ ಯೋಗವನ್ನು, ವಿಶೇಷವಾಗಿ ಯೋಗ ಪ್ರತಿಪಾದನಾ ಸ್ಥಳವನ್ನು ಹಿಂದೆ ಮಾಡ್ಯಾರ. ಹಿಂದಿನವರು ಕೂಡ ಭಾಳ ಪರಮ ಪೂಜ್ಯರಾಗಿರುವ ಚಿಕ್ಕರಾಮಾರೂಢ ಮಹಾಸ್ವಾಮಿಗಳು, ಭಾಳ ದೊಡ್ಡ ತಪಸ್ವಿಗಳವರು, ಸಿದ್ಧಾರೂಢ ಪರಂಪರೆಯಲ್ಲಿ ಬಂದವರು, ಭಕ್ತರ ಪಾಲಿಗೆ ಅವರು ಕಾಮಧೇನು ಕಲ್ಪವೃಕ್ಷ ಥರ ಬದುಕಿದವರು. ಅವರು ಕೂಡ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ ಬರುವಂಥ ಮೊದಲನೇ ಸ್ಥಳ ಶಿವಕಾರುಣ್ಯ, ಜೀವ ಸಂಬೋಧನಾ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳಕ್ಕೆ ಟೀಕೆಯನ್ನು ಮಾಡ್ಯಾರ.
ಮತ್ತು ಪರಮಪೂಜ್ಯ ಆರೂಢ ಸ್ಥಿತಿಯನ್ನು ಇರತಕ್ಕಂಥ ಸಿದ್ಧಾರೂಢರ ಶಿಷ್ಯರಾಗಿರುವ ಆರೂಢ ಜ್ಯೋತಿ ಅಂತ ಪ್ರಖ್ಯಾತ ಪಡೆದಂಥ ಶಿವಪುತ್ರ ಮಹಾಸ್ವಾಮಿಗಳು ಕೂಡ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಜ್ಞಾನ ಪ್ರತಿಪಾದನಾ ಸ್ಥಳ, ಪರಮಾನುಭವ ಬೋಧೆ, ಅನುಭವ ಸಾರ, ಪರಮಾರ್ಥ ಗೀತಾ ಈ ಗ್ರಂಥಗಳಿಗೆ ಭಾಳ ಸುಂದರವಾಗಿ ಸಾಧಕರಿಗೆ ಉಪಯೋಗ ಆಗುವಂಗೆ ಟೀಕಾ ತಾತ್ಪರ್ಯವನ್ನು ಮಾಡ್ಯಾರ. ಇದೆಲ್ಲ ನಿಜಗುಣರ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದಲ್ಲೇ ನಿಜಗುಣರು ಉತ್ತರ ಕರ್ನಾಟಕದ ಮನೆ ಮಾತಾಗಕ್ಕೆ ಮುಖ್ಯ ಕಾರಣೀಪುರುಷರು ಯಾರಪ್ಪ ಅಂತಂದರೆ ಒಬ್ಬರು ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಮತ್ತು ಅವ್ರ ಸಂಪ್ರದಾಯದ ಎಲ್ಲ ಮಹಾಸ್ವಾಮಿಗಳು. ಆ ನಂತರ ಎರಡನೇದವ್ರು ಯಾರಪ್ಪ ಅಂತಂದರೆ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳು. ಅವ್ರ ಸಂಪ್ರದಾಯದಲ್ಲಿ ಬಂದಿರುವಂಥ ಎಲ್ಲ ಮಹನೀಯರು, ಎಲ್ಲ ಸನ್ಯಾಸಿ ಮಹಾತ್ಮರು ಅವರು ನಮ್ಮ ಉತ್ತರ ಕರ್ನಾಟಕಕ್ಕೆ ನಿಜಗುಣರನ್ನು ಪರಿಚಯ ಮಾಡಿಸಿದ್ದಾರೆ ರೀ. ಅದು ಪ್ರವಚನಗಳ ಮೂಲಕ, ಗ್ರಂಥಗಳ ಮೂಲಕನೂ ಕೂಡ ಅದ. ಇಷ್ಟೆಲ್ಲ ಇದ್ರೂ ಕೂಡ ರೀ ಆ ಇಬ್ಬರ ಪೂಜ್ಯರ ಒಂದು ಆದೇಶ ಅಂತ ಅನ್ಕೊತೀನಿ ನಾನು. ಒಂದು ಕುಮಾರ ನಿಜಗುಣ ಶಿವಯೋಗಿಗಳು ಮತ್ತು ಸಿದ್ದೇಶ್ವರಪ್ಪ ಅವರು ಒಂದು ಆದೇಶ ಏನಂತಂದ್ರೆ, ಯೋಗ ಪ್ರತಿಪಾದನದ ಮೇಲೆ ನೀನೇನು ಮಾಡು. ಈಗ ಹೆಂಗೆ ಭಗವದ್ಗೀತೆಗೆ ಅನೇಕ ಮಂದಿ ಟೀಕೆಯನ್ನು ಮಾಡ್ಯಾರ, ಹೌದಿಲ್ರಿ? ಶಂಕರಾಚಾರ್ಯರು ಮಾಡ್ಯಾರ, ಮಧ್ವಾಚಾರ್ಯರು ಮಾಡ್ಯಾರ, ರಾಮಾನುಜಾಚಾರ್ಯರು ಮಾಡ್ಯಾರ. ಅನೇಕ ಟೀಕೆಗಳು ಬಂದಾವ, ಅನೇಕ ವ್ಯಾಖ್ಯಾನಗಳು ಬಂದಾವ. ಅದರಿಂದ ಭಗವದ್ಗೀತೆಯ ವಿಭಿನ್ನ ನೋಟುಗಳು ಹೊರ ಬಂದಾವ, ಹೌದಿಲ್ರಿ? ಒಬ್ಬೊಬ್ಬರ ದೃಷ್ಟಿಕೋನದಿಂದ ಒಂದೊಂದು ಹೊಸದು ಬರುತ್ತೆ. ಹೀಗಾಗಿ ನೀನು ಒಂದು ಮಾಡು ಅಂತ ಹೇಳಿದರು ಅವರು. ಅದಕ್ಕಾಗಿ ನಾನೇನು ಮಾಡಿದೆ, ಯೋಗ ಪ್ರತಿಪಾದನಾ ಸ್ಥಳದ ಅಷ್ಟು ಪದ್ಯಗಳಿಗೆ ಸಾಧಕರಿಗೆ ವಿಶೇಷವಾಗಿ ಹಿಂದಿನ ಪೂಜ್ಯರನ್ನು ನಾವು ನೆನಿತೀವಿ. ಯಾಕಂದ್ರೆ ಅವರೆಲ್ಲ ಆಶೀರ್ವಾದ ಬಲದಿಂದ ಆದದ್ದಿದ್ದು. ಎಲ್ಲರ ಆಶೀರ್ವಾದ ಬಲ ಇದಕ್ಕೆ ಅದ. ಇಲ್ಲಿ ಯಾರು ಎಲ್ಲರೂ ಮಹನೀಯರೇ. ಅವರೆಲ್ಲರ ಆಶೀರ್ವಾದ ಬಲದಿಂದ ಏನು ಮಾಡೋದು ಅಂತಂದ್ರೆ ಸಾಧಕರಿಗೆ ಅನುಕೂಲ ಆಗಿರಬೇಕು. ಅನೇಕ ಈಗ ಏನಾಗಿಬಿಟ್ಟದಪ್ಪ ಅಂತಂದರೆ, ನಿಜಗುಣರ ಯೋಗವನ್ನು ಪ್ರವಚನ ಮಾಡೋರು ಸಂಖ್ಯೆನೂ ಇಲ್ಲ. ಆ ಜ್ಞಾನ ಪ್ರತಿಪಾದನೆ ಮೇಲೆ ಸಾವಿರಾರು ಮಂದಿ ಮಾತಾಡ್ತಾರೆ. ಈ ಉಳ್ಕಾದ ಸ್ಥಳ ನೀತಿ ಕ್ರಿಯಾಚರ್ಯ, ಜೀವ ಸಂಬೋಧನಾ, ಶಿವಕಾರುಣ್ಯದ ಬಲ್ಲೆ ಮಾತಾಡೋರು ಸಾವಿರಾರು ಜನ ಇದ್ದಾರೆ. ಆದರೆ ಯೋಗ ಪ್ರತಿಪಾದನವನ್ನು ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲಾಗಿ ಹೇಗೆ ಮಾಡಬೇಕು, ಅದರ ಅನುಸಂಧಾನ ರೀತಿ ಏನು, ಅದರ ಅನುಭವಗಳೇನು, ರಿಸಲ್ಟ್ ಅಂತಾರಲ್ಲ ಅದರ ಫಲ ಏನು, ಅನುಬಂಧ ಚತುಷ್ಟಯ ಸಹಿತವಾಗಿ ಯೋಗ ಪ್ರತಿಪಾದನವನ್ನು ಹೇಳೋರ ಸಂಖ್ಯೆ ಇಲ್ಲ. ಹೀಗಾಗಿ ಸಾಧಕರಿಗೆ ಮಾರ್ಗದರ್ಶನ ಆಗಲಿ ಅಂಥೇಳಿ ಎಲ್ಲ ಮಹಾಪುರುಷರ ಒಂದು ಆಜ್ಞೆಯ ಮೇರೆಗೆ ಅವರೆಲ್ಲರ ಆಶೀರ್ವಾದ ಬಲದಿಂದ ಈ ಗ್ರಂಥ ಅವರೇ ಮಾಡಿಸ್ಯಾರ್ರಿ. ನಾವು ನಿಮಿತ್ತ ಮಾತ್ರ ಅಷ್ಟೆ. ನಾವೇನಿಲ್ಲ, ಗ್ರಂಥಕರ್ತರು ನಾವಲ್ಲ, ಏನೂ ಅಲ್ಲ, ನಾವು ಬರೀ ನಿಮಿತ್ತರು. ಇದಕ್ಕೆ ಇನ್ನೊಂದು ಘಟ್ಟದ ಇದಕ್ಕೆ ಈ ಗ್ರಂಥ ನಿರ್ಮಾಣ ಆಗಬೇಕಾದ್ರೆ ಸಾಧಾರಣ 2018-19 ಸಾಲಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತದ, ನಮ್ಮ ಭಾರತ ದೇಶವನ್ನು ಕೊರೋನಾ ಅನ್ನುವಂಥ ಒಂದು ಮಹಾಮಾರಿ ಆಕ್ರಮಿಸಿತು. ಭಾರತದಾಗ ಲಾಕ್ಡೌನ್ ಆಗಿಬಿಡ್ತು. ಆವಾಗ ಏನಾಯ್ತಪ್ಪ ಅಂತಂದರೆ ಎಲ್ಲ ಸತ್ಸಂಗಗಳು ಬಂದಾದವು. ಅನಿವಾರ್ಯ ಪರಿಸ್ಥಿತಿ ಇತ್ತು ಅದು. ಗುರುಗಳಿಗೆ ಶಿಷ್ಯರ ಬೆಟ್ಟಿಲ್ಲ, ಅಲ್ಲಿಂದ ಇಲ್ಲಿ ಹೋಗೋಂಗಿಲ್ಲ, ಬರೋಂಗಿಲ್ಲ. ಇಂಥ ಕಾಲಘಟ್ಟದಲ್ಲೇ ಉಪಯೋಗ ಆದದ್ದು ಏನಪ್ಪ ಅಂತಂದರೆ ಈ ಇತ್ತೀಚಿನ ಮಾಧ್ಯಮ. ಅದು ಯಾವುದು ಅಂತಂದ್ರೆ, ಈಗ ನಾವು ಫೋನನ್ನು ಬಳಸಿ ಅದರಲ್ಲೇ ಈ ಗೂಗಲ್ ಮೀಟನ್ನು ಬಳಸಿ ನಾವು ಒಬ್ಬರೊಬ್ಬರು ಸೇರ್ತಿದ್ವಿ. 2018ನೇ ಸಾಲಿನಲ್ಲಿ 2018-19, 2018ರ ಕೊನೆ, 19ರ ಪ್ರಾರಂಭ, ಆವಾಗ ಕೊರೋನಾ ಉತ್ಕೃಷ್ಟ ಸ್ಥಿತಿಯಲ್ಲಿತ್ತು ರೀ. ಆವಾಗ ನಾವೇನು ಮಾಡಿದ್ವಿ ಅಂತಂದ್ರೆ ಎಲ್ಲ ಸಾಧಕರು ಸೇರಿ ಕಾಲ ಏನು ಕೊಡೋದು, ಭಗವತ್ ಚಿಂತನೆ ಮಾಡೋರು ಅಂಥೇಳಿ ಶ್ರೀಮನ್ ನಿಜಗುಣರ ಗ್ರಂಥಗಳನ್ನು ಚಿಂತನೆಗೆ ತೊಗೊಂಡ್ವಿ. ಸುಮಾರು ಭಾಳಷ್ಟು ಜನ ಸಾಧಕರದಕ್ಕೆ ಸೇರಿದರು. ಅಲ್ಲಿಂದ ನಿಜಗುಣರ ಸಾಹಿತ್ಯ ಚರ್ಚೆಗೆ ಪ್ರಾರಂಭ ಆಯಿತು. ಮೊದಲು ಮುಖಾಮುಖಿ ಇದ್ದದ್ದ, ಅದರ ನಂತರ ಆನ್ಲೈನ್ ಚಾಲೂ ಆಯ್ತು ಅದು. ಅವಾಗ ನಾವು ಕೈವಲ್ಯ ಪದ್ಧತಿ ಪ್ರಾರಂಭ ಮಾಡಿದ್ವಿ.
2019ರಿಂದ ಪ್ರಾರಂಭ ಆದಂಥ ಕೈವಲ್ಯ ಪದ್ಧತಿ ಇಲ್ಲಿವರೆಗಾದರೂ ಪ್ರಾರಂಭದ ಅದು. ಈಗ ಸದ್ಯ ಜ್ಞಾನ ಪ್ರತಿಪಾದನಾ ಸ್ಥಳ ಅದ. ಯೋಗ ಪ್ರತಿಪಾದನಾ ಸ್ಥಳದ ಮೇಲೆ ಅನೇಕ ಗ್ರಂಥಗಳನ್ನು ಆಖರ ಇಟ್ಕೊಂಡು 1.5 ವರ್ಷ ನಾವು ಅದನ್ನು ಚಿಂತನೆ ಮಾಡಿದ್ವಿ. ಎಲ್ಲ ಶರಣರ ಅಭಿಪ್ರಾಯ ಏನು ಬಂತಪ್ಪ ಅಂದ್ರೆ ನಾವೇನು ಚಿಂತನೆ ಮಾಡೇವಲ್ಲ ಅದು ಗ್ರಂಥ ರೂಪ ಆಗಲಿ, ಆಗಬೇಕು. ಗ್ರಂಥ ರೂಪ ಆಯ್ತಂತಂದರೆ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂತ ಎಲ್ಲ ಸಾಧಕ ಬಂಧುಗಳ ಒಂದು ದೃಢ ನಿರ್ಧಾರ ಅವ್ರದ್ದೇ ಇದೆ. ಎಲ್ಲ ಅವರೇ ಇದು. ಮುಖ್ಯವಾಗಿ ನಮ್ಮ ಅನಂತಯ್ಯ ಸರ್ನವರು, ಭಾಳಷ್ಟು ಜನ, ಶಿವಾನಂದ, ಭಾಳ ಜನ, ಶಿವನಂಜುವನವರು, ಎಲ್ಲರ ಅಭಿಪ್ರಾಯ ಒಟ್ಟಾರೆ ಸೇರಿ ನಿರ್ಮಾಣ ಆದದ್ದು ಏನಪ್ಪ ಅಂತಂದರೆ ಈ ಗ್ರಂಥ ಯೋಗ. ಇದರ ವೈಶಿಷ್ಟ್ಯ ಏನಂತಂದ್ರೆ ಈ ಗ್ರಂಥ ಸಾಧಕರಿಗೆ ಮಂತ್ರಯೋಗ ಹೇಗೆ ಸಾಧಿಸ್ಬೇಕು ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯ, ಲಯಯೋಗವನ್ನು ಹೇಗೆ ಸಾಧಿಸ್ಬೇಕು, ಹಠಯೋಗ ಅಂದರೆ ಏನು, ಅದರೊಳಗೆ ಸಗುಣ ಅಷ್ಟಾಂಗ ಯೋಗ ಅಂದರೆ ಏನು, ನಿರ್ಗುಣ ಅಷ್ಟಾಂಗ ಅಂದರೆ ಯೋಗ ಅಂದರೆ ಏನು, ರಾಜಯೋಗ ಅಂದರೆ ಏನು, ಶಿವಯೋಗ ಅಂದರೆ ಏನು, ಅಷ್ಟು ಎಲ್ಲ ಚಿತ್ರಸಹಿತವಾಗಿ. ಇದರ ವಿಶೇಷ ಏನಂತಾರೆ ಚಿತ್ರಸಹಿತ. ನಿಮಗೆ ನಾನು ತೋರಿಸ್ತೀನಿ. ಉದಾಹರಣೆ ಏನಂತಂದ್ರೆ ನಾವು ಈ ಮಂತ್ರಯೋಗದಲ್ಲಿ ಅಂಗನ್ಯಾಸ ಕರಣ್ಯಾಸ ಅಂತ ಬರುತ್ತೆ. ತಾವು ನೋಡ್ತೀರಿ ಇದರಲ್ಲಿ ಕಾಣಿಸ್ತಲ್ಲ, ಅಂಗನ್ಯಾಸ ಕರಣ್ಯಾಸ ಅಂತ ಬರ್ತದೆ. ಇದು ಇಲ್ಲಿವರೆಗೆ ಹೆಂಗದಪ್ಪ ಅಂತಂದರೆ ಗುರು ಶಿಷ್ಯನಿಗೆ ಹೇಳುವಂಥ ವಿದ್ಯೆ, ಗುರು ಶಿಷ್ಯನಿಗೆ ಮಾತ್ರ ಬಂದದ್ದು. ಈಗ ಮಂತ್ರ ಸಾಧನೆಯಲ್ಲಿ ಈ ಷಡಾಕ್ಷರಿ ಮಂತ್ರ ಆಗಲಿ, ಅಷ್ಟಾಕ್ಷರಿ ಮಂತ್ರ ಆಗಲಿ, ಪಂಚಾಕ್ಷರಿ ಮಂತ್ರ ಆಗಲಿ, 2 ಅಕ್ಷರ ಮಂತ್ರ ಆಗಲಿ, ಏಕಾಕ್ಷರ ಮಂತ್ರ ಆಗಲಿ, ಪ್ರತಿಯೊಂದಕ್ಕೂ ಋಷಿ, ಛಂದಸ್ಸು, ದೇವತಾ, ಅದ್ರ ಜೊತೆಗೆ ಅಂಗನ್ಯಾಸ ಕರಣ್ಯಾಸ ಎಲ್ಲ ಇರ್ತದೆ ರೀ. ಇಲ್ಲಿವರೆಗೆ ಹೆಂಗೆ ಬಂದದಪ್ಪ ಅಂತಂದರೆ ಇದು ಕೇವಲ ಗುರುಮುಖಿ ವಿದ್ಯೆ. ಹೀಗೆ ಮಾಡಬೇಕಪ್ಪ ಅಂತ ಎಲ್ಲಿ ಹೇಳ್ಕೊಡಂಗಿಲ್ಲ, ಯಾವ ಪುಸ್ತಕದಲ್ಲಿ ಬರೆದಿಲ್ಲ. ಗುರು ಶಿಷ್ಯನಿಗೆ ಹೇಳ್ತಾನೆ, ಅವ ತನ್ನ ಶಿಷ್ಯನಿಗೆ ಹೇಳ್ತಾರೆ. ಹಿಂಗೆ ಬಂದದ್ರೆ ಅದು ಮೊದಲನೇ ಬಾರಿ ಮಾಡಿರ್ತಕ್ಕಂಥ ಪ್ರಯತ್ನ ಏನಂತಂದ್ರೆ ಇದರಲ್ಲೇ ಈ ವಿದ್ಯಾ ಲುಪ್ತ ಆಕೊಂತ ಹೊಂಟದ ರೀ. ಬರ್ತಾ 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 ಯಾಕೆ ಸಾಧಕರಿಲ್ಲ, ಅದನ್ನು ಉಳಿಸಬೇಕಾಗ್ಯದ ಹೆಂಗಾರೆ ಮಾಡಿ. ಅದಕ್ಕಾಗಿ ಚಿತ್ರ ಸಹಿತವಾಗಿ ಯಾವ ರೀತಿಯಾಗಿ ನಾವು ದೇಹಾದಿನ್ಯಾಸನ್ನು ಮಾಡಬೇಕು, ಅಂಗನ್ಯಾಸ ಕರನ್ಯಾಸವನ್ನು ಮಾಡಬೇಕು, ಸಂಪೂರ್ಣ ಆಸನ ಹಿಡ್ಕೊಂಡು ಎಲ್ಲವರೆಗೆ ಎಲ್ಲ ಮಾಲಾ, ಅದರ ಕಲ್ಪಿತ ಮಾಲೆ, ಅಕಲ್ಪಿತ ಮಾಲೆ, ಪ್ರತಿಯೊಂದನ್ನು ಸಂಸ್ಕಾರಕ್ಕೆ ಹೆಂಗೆ ಕೊಡಬೇಕು, ಮಂತ್ರದ ದಶವಿಧ ಸಂಸ್ಕಾರಗಳೇನು ಎಲ್ಲವನ್ನು ಚಿತ್ರ ಸಹಿತವಾಗಿ ಮಾಡಿದ. ಅಷ್ಟೇ ಅಲ್ಲದೆ ಲಯಯೋಗ ಅಭ್ಯಾಸ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಹಠಯೋಗವನ್ನು ಯಾವ ರೀತಿ ಮಾಡಬೇಕು, ಎಲ್ಲ ಚಿತ್ರ ಸಹಿತ ಸುಲಿದ ಬಾಳೆಹಣ್ಣು ಇದ್ದಂಗೆ ಅದರ ಇದು. ಈಗ